ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಮತ್ತು ನನ್ನ ಮಗ ಮತ್ತು ನಮ್ಮ ಅತ್ತೆ ಎಲ್ಲರೂ ಸೇರಿಕೊಂಡು ಹಾಸನಿಗೆ ಹೋಗ್ತಾ ಇದ್ದೀವಿ. ಮೊದಲು ನಾವು ನಮ್ಮೂರು ಶನಿವಾರ ಸಂತೆಯಿಂದ ಅರ್ಕಲ್ಗೋಡಿಗೆ ಹೋಗ್ತಾ ಇದ್ದೀವಿ. ಅರ್ಕಲ್ಗೋಡಿಯಿಂದ ನೆಕ್ಸ್ಟ್ ಮತ್ತೆ ಹಾಸನ ಬಸ್ ಹತ್ಕೊಂಡು ಹಾಸನದತ್ತ ನಾವು ಪ್ರಯಾಣನ ಬೆಳೆಸ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಹಾಸನದ ಹತ್ರ ಬಂದು ರೀಚ್ ಆದ್ವಿ. ಇದು ನಮ್ಮ ಹಾಸನ ಕೋರ್ಟಿಂದ ಮುಂದೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ತಲುಪಿದ್ವಿ. ಅಲ್ಲಿಂದ ಮತ್ತೆ ಆಟೋ ಹೊತ್ಕೊಂಡು ನಾವು ಸೀದಾ ನಮ್ಮ ಅಣ್ಣನ ನೋಡೋಣ ಅಂತ ಹಾಸ್ಪಿಟಲಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಾಸನ ನೋಡೋದೇ ಒಂಥರ ಚೆಂದ, ಯಾಕಂದರೆ ಅದು ನಮ್ಮ ತವರು ಊರಿನ ಡಿಸ್ಟಿಕ್ ಆಗಿದೆ. ಸರಿ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಬಂದೆ. ನಮ್ಮ ಆಪೋಸಿಟ್ ಹಾಸ್ಪಿಟಲ್ ಎದುರುಗಡೆ ಒಂದು ಹೋಟೆಲ್ ಇತ್ತು. ಅಲ್ಲಿಗೆ ಕಾಫಿ ಕುಡ್ಕೊಂಡು ನನ್ನ ಮಗ ಕಬ್ಬಿನಾಲು ಬೇಕು ಅಂದ. ಅವನಿಗೆ ಕಬ್ಬಿನಾಲು ಕುಡಿಸ್ಕೊಂಡು ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನ ನೋಡೋಣ ಅಂತ ಹಾಸ್ಪಿಟಲ್ ಒಳಗಡೆ ಎಂಟ್ರಿ ಕೊಟ್ವಿ. ಹಾಸ್ಪಿಟಲ್ ಮುಂದೆ ಫುಲ್ ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ ಒಂಥರ ಪಾರ್ಕ್ ನೋಡಿದಷ್ಟೇ ಫೀಲ್ ಆಗ್ತಿತ್ತು ನಮಗೆ. ನನ್ನ ಮಗನಿಗೆ ಆ ಪಾರ್ಕನ್ನೆಲ್ಲ ತೋರಿಸ್ಕೊಂಡು ನಾನು ನಮ್ಮ ಅಣ್ಣನ ನೋಡೋಣ ಅಂತ ಫುಲ್ ಖುಷಿಯಿಂದ ಏನೋ ಹೊರಟ್ವಿ. ಅಲ್ಲಿ ನೋಡಿದರೆ ಲಿಫ್ಟ್ ಒಂದು ಕೆಟ್ಟೋಗ್ಬಿಟ್ಟು ಒಂದು ಮಾತ್ರ ವರ್ಕ್ ಆಗ್ತಿತ್ತು. ಅದು ಸಹ ಫುಲ್ ರಶ್ ಕ್ಯೂ ಅಲ್ಲಿ ನಿಂತಿದ್ರು ಲಿಫ್ಟಿಗೆ ಸಹ ಜನ. ಸರಿ ಟೈಮ್ ಆಗುತ್ತಲ್ಲ ಅಂತ ನಮ್ಮ ಅಣ್ಣನ ನೋಡೋದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗಿ ನಮ್ಮ ಅಣ್ಣನ ನೋಡ್ಕೊಂಡು ಅಲ್ಲಿಂದ ನಮ್ಮ ಭಾವ ಬನ್ನಿ ನಿಮ್ಮ ಅಕ್ಕನ ಮನೆಗೆ ಬಿಟ್ಕೊಡ್ತೀನಿ ಅಂತ ನಮ್ಮ ಇನ್ನೊಬ್ಬರು ಭಾವ ಕರ್ಕೊಂಡೋಗಿ ಕಾರಲ್ಲೇ ಅವ್ರ ಮನೆ ಹತ್ರ ಬಿಟ್ಕೊಟ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಮನೆ ಹತ್ರ ಹೋಗ್ತೀವಿ. ನಮ್ಮ ಅಕ್ಕ ಎಲ್ಲೋ ಸಿಟಿಗೆ ಹೋಗ್ಬಿಟ್ಟಿದ್ಲು. ನಮ್ಮ ಅಕ್ಕನ ಮಕ್ಕಳು ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಂತಲೇ ಹೊರಗಡೆನೇ ಕಾಯ್ತಾಯಿದ್ರು ನಮಗೋಸ್ಕರ. ನಮ್ಮ ಆಂಟಿ ಬರ್ತಾರೆ ಅಂತ. ಅಲ್ಲಿ ಒಣ್ಣಿಕ ಮಲಗಿದವ ಮತ್ತೆ ಇಲ್ಲೇ ಇದ್ದೆ. ನಮ್ಮ ಅಕ್ಕ ಸಿಟಿಗೆ ಹೋದಳು, ಎಷ್ಟೊತ್ತಾದರೂ ಬರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನಾನೇ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ. ನೋಡಿ ಬಂದಿದ್ದೀನಿ ಫ್ರೆಂಡ್ಸ್ ಅಂತ. ಅಕ್ಕ ಅಂತ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು. ಸೊ ನಮ್ಮ ಅಕ್ಕ ಎಲ್ಲೋ ಹೊರಗಡೆ ಸಿಟಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ಕಾಫಿ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನ ಮನೇಲಿ. ಕಾಫಿ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಮಗ ಆಟ ಆಡ್ತಿದ್ದಲ್ಲಿ ನೋಡಿ ಕೊನೆಗೂ ಮನೆಗೆ ಬಂದಳು. ಇದೇ ನಮ್ಮ ಅಕ್ಕ ನೋಡಿ, ವೀಡಿಯೋ ಮಾಡ್ತಿದ್ದೀನಿ ಅಂತ ಮುಖ ಮುಚ್ಕೊತಿದ್ದಾಳೆ. ಇನ್ನು ಇವರು ನಮ್ಮ ಅಕ್ಕನ ಅತ್ತಿಗೆಯವರು, ತುಮಕೂರವರು, ಊರು ಬಂದ. ಅವರು ಸಹ ಊರಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇನ್ನು ಇವರೇ ನಮ್ಮ ಭಾವ. ನಮ್ಮ ಭಾವಂಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಅವ್ರನ್ನ ನೋಡೋಣ ಅಂತಲೇ ನಾವು ಬಂದು ಅವ್ರನ್ನ ನೋಡಿಕೊಂಡು ನಾವು ಮತ್ತೆ ನಮ್ಮ ಊರಿನತ್ತ ನಾವು ಪ್ರಯಾಣನ ಬೆಳೆಸ್ತಾ ಇದ್ದೀವಿ. ಇದೇ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್. ಹೇಗಿದೆ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್? ಕಮೆಂಟ್ ಮಾಡಿ ಫ್ರೆಂಡ್ಸ್.